ಈಗಾಗಲೇ ನಾವು ಫೀಲ್ಡ್ನಲ್ಲಿ ನಮ್ಮ ಆಫೀಸರ್ಗಳು ಡ್ಯಾಮೇಜನ್ನು ಕ್ವಾಂಟಿಫೈ ಮಾಡ್ತಿದ್ದಾರೆ, ಎಷ್ಟೆಷ್ಟು ಡ್ಯಾಮೇಜ್ ಆಗಿದೆ ಅಂತ. ಈಗ ಸದ್ಯಕ್ಕೆ ನಾವು ಎಸ್ಟಿಮೇಟ್ ಪ್ರಕಾರ ಹೇಳೋಕ್ಕೆ ಸಾಧ್ಯ ಆಗ್ತಾ ಇದೆ. ಎಸ್ಟಿಮೇಟ್ ಪ್ರಕಾರ ನಮ್ಮದು 7,500ಕ್ಕಿಂತ ಹೆಚ್ಚು ಹೆಕ್ಟೇರ್ ಕ್ರಾಪ್ ಲಾಸ್ ನಮ್ಮ ಜಿಲ್ಲೆಯಲ್ಲಿ ಲಾಸ್ಟ್ 3 ದಿವಸದಲ್ಲಿ ಆಗಿದೆ. ಮತ್ತು ರೋಡ್ಸ್ ನೋಡಬೇಕಿದ್ರೆ 67 ಕಿಲೋಮೀಟರ್ ಸರಾಸರಿ ಡ್ಯಾಮೇಜ್ ನಾವು ನೋಡಿದ್ದೀವಿ. ಬ್ರಿಡ್ಜ್ ಮತ್ತು ಕಲ್ವರ್ಟ್ ಅದು 19 ಬ್ರಿಡ್ಜ್ ಮತ್ತು ಕಲ್ವರ್ಟ್ ಡ್ಯಾಮೇಜ್ ಆಗಿದೆ. ಎಲೆಕ್ಟ್ರಿಕಲ್ ಪೋಲ್ 151 ಮತ್ತು 37 ಟ್ರಾನ್ಸ್ಫಾರ್ಮರ್ಸ್ ಇವೆಲ್ಲ ಡ್ಯಾಮೇಜ್ ಆಗಿದೆ. ಹೌಸ್ नोबल पब्लिक स्कूल एडमिशंस आर ओपन. इल्म ही आदमी को इंसान बनाता है. Al-Amin English Medium Primary and High School, Baswa Kalyan. Secure your child's bright future today. Free admissions, limited seats available. Horizon English Medium Public School, empowering bright future. Admissions are open. ಡ್ಯಾಮೇಜ್ 138 ಮತ್ತು ಅಂಗನವಾಡಿ ಬಿಲ್ಡಿಂಗ್ಸ್ ಸರಾಸರಿ 130. ಇವೆಲ್ಲ ಡ್ಯಾಮೇಜ್ ನಮಗೆ ಈಗ ಎಸ್ಟಿಮೇಟ್ ಬಂದಿದೆ. ಆದರೆ ಎಕ್ಸಾಕ್ಟ್ ಫೀಲ್ಡ್ನಲ್ಲಿ ಆಫೀಸನ್ನು ಮಾಡ್ತಿದ್ದಾರೆ, ಕ್ವಾಂಟಿಫಿಕೇಷನ್ ನಮಗೆ ಎಕ್ಸಾಕ್ಟ್ ಗೊತ್ತಾಗುತ್ತೆ. ಮತ್ತು ಈಗಾಗಲೇ ರೋಡ್ಸ್ ಸ್ಪೆಷಲಿ ಔರಾದ್ ಮತ್ತು ಕಮಲ್ ನಗರ್ ಬೊಂತಿ ನಲ್ಲಿ ಸಾವರ್ಗಾಂವ್ ಬ್ರಿಡ್ಜ್ ಏನು ಡ್ಯಾಮೇಜ್ ಆಗಿತ್ತು ಅದನ್ನು PWD ಈಗಾಗಲೇ ಕನೆಕ್ಟಿವಿಟಿ ರಿಸ್ಟೋರ್ ಮಾಡಿಸಿದ್ದಾರೆ. ಮತ್ತು ಇದು ನಂದಿ ಬಿಜಲ್ಗಾಂವ್ನಲ್ಲಿ ಯಾವುದು ಬ್ರಿಡ್ಜ್ ಇದೆ, ಇಟ್ ವಿಲ್ ಟೇಕ್ 1 or 2 days, ಮೋರ್ ದೆನ್ 1 or 2 days. ಬಾಕಿ ಎಲ್ಲಿ ಕನೆಕ್ಟಿವಿಟಿ ಕಟ್ ಆಗಿತ್ತು ಅದು ಕನೆಕ್ಟಿವಿಟಿ ನಾವು ರಿಸ್ಟೋರ್ ಕೂಡ ಮಾಡಿ. Knowledge Park, the Creative School. Admissions are open from LKG to 10th standard. Free uniform for new admission students. RG Public School English Medium admissions are open. ಎನಿಮಲ್ ಲಾಸ್ ನಾನು ಹೇಳ್ತೀನಿ, 2 ಜೀವಹಾನಿ ನಮಗೆ ಈಗ ಸದ್ಯಕ್ಕೆ ಆಗಿದೆ. ಬಿಗ್ ಎನಿಮಲ್ ಲಾಸ್ ನಮಗೆ 30ಕ್ಕಿಂತ ಹೆಚ್ಚು ಇದು ಆಗಿದೆ. ಆ್ಯಕ್ಚುಲಿ ಕೆಲವೊಂದು ಕ್ಯಾರ್ಕಸ್ ಈಗ ಉಳಿದಿದೆ, ಬಾಕಿ ಜನ ಎಲ್ಲರೂ ಎನಿಮಲ್ಸ್ ಅಂದರೆ ಇದು ನೀರಿನಲ್ಲಿ ಹರಿದು ಹೋಗಿದೆ. ಸೊ ಅವೆಲ್ಲ ಡೀಟೇಲ್ಸ್ ಕೂಡ ನಾವು ತಗೊಳ್ತಾ ಇದ್ದೀವಿ. ಬಟ್ 30ಕ್ಕಿಂತ ಹೆಚ್ಚು ಬಿಗ್ ಎನಿಮಲ್ ಲಾಸ್ ಆಗಿದೆ. ಔರಾದ್ ಮತ್ತು ಕಮಲ್ ನಗರ್ನಲ್ಲಿ ತುಂಬ ಜಾಸ್ತಿ ಡ್ಯಾಮೇಜ್ ಆಗಿತ್ತು. MI ಟ್ಯಾಂಕ್ ಒಂದು ಬೊಂತಿನಲ್ಲಿ ಬ್ರೀಚ್ ಆಗಿದೆ, ಅದರಿಂದ ಸ್ವಲ್ಪ ನೀರು ತುಂಬ ಜಾಸ್ತಿನೇ ಇದು ಆಗಿತ್ತು. ಕಾರಂಜೆಯಿಂದ ಕೂಡ ಈಗ ನೀರು ಜಾಸ್ತಿ ಆಗಿತ್ತು. ಸ್ಲೋಲಿ ಬಿಡ್ತಾ ಇದ್ದಾರೆ, ಜನರಿಗೂ ಕೂಡ ಅಡ್ವಾನ್ಸ್ಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮತ್ತು ಲೋ ಲೈಂಗ್ ಏರಿಯಾಸ್ನಲ್ಲಿ ಯಾರ್ಯಾರು ಜನ ಇದ್ದಾರೆ ದಯವಿಟ್ಟು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಪರಿಹಾರ ಖಂಡಿತ ಸಿಗುತ್ತೆ ಸರ್ಕಾರದಿಂದ. ಈಗ ಪರಿಹಾರ ಪೋರ್ಟಲ್ನಲ್ಲಿ ಎಂಟ್ರಿ ಕೂಡ ನಾವು ಚಾಲು ಮಾಡಿಸ್ತೀವಿ. ಏನೇನು ಎಕ್ಸಾಕ್ಟ್ ಡ್ಯಾಮೇಜ್ ಇದೆ ಪರಿಹಾರ ಕೂಡ ಅವರಿಗೂ ಸಿಗುತ್ತೆ. 23 crores ಸರಾಸರಿ ಈಗ ಡ್ಯಾಮೇಜ್ ಆಗಿದೆ. ಮತ್ತು ಅದೇ ಕ್ವಾಂಟಿಫೈ ಆಗ್ತಾನೆ ಇದೆ, ನಮಗೆ 1 or 2 daysನಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂ ಗೊತ್ತಾಗುತ್ತೆ. 3 days 3 ದಿವಸನಲ್ಲಿ ಏನು ಮಳೆ ಆಗಿದೆ ಅದರಿಂದ ಜಿಲ್ಲೆಯಾದ್ಯಂತ 23 ಕೋಟಿ. ಮುಂಜಾಗ್ರತಾ ಕ್ರಮವಾಗಿ ಮತ್ತೇನು ಈಗಾಗಲೇ 3 ಕಡೆ ನಾವು ಕಾಳಜಿ ಕೇಂದ್ರ ಕೂಡ ಓಪನ್ ಮಾಡಿದ್ದು. 86 ಜನ ಅಲ್ಲಿ ಶಿಫ್ಟ್ ಆಗಿದ್ರು. ಬಟ್ ಈಗ ಮಳೆ ಕಡಿಮೆ ಆಗಿರುವುದರಿಂದ ಜನರು ಮನೆಗೆ ಮತ್ತೆ ವಾಪಸ್ ತೆರಳಿದ್ದಾರೆ. ಜನರಿಗೂ ಈಗಾಗಲೇ ಅಡ್ವಾನ್ಸ್ಡ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀವಿ. ಟಮ್ ಕೂಡ ಮಾಡಲಾಗ್ತಾ ಇದೆ. ಎಲ್ಲಿ ಲೋ ಲೈಂಗ್ ಏರಿಯಾ ಇದೆ ಅಲ್ಲಿ ಜನ ಜಾಸ್ತಿ ವೆಂಚರ್ ಮಾಡಬಾರ್ದು.